ಏನ್ ಲಗೇಜ್ ಇಟ್ಕೊಂಡು ಬಂದಿದ್ದಾರೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಈಗ ತಾನೇ ಅಕ್ಷತಾ ಅವ್ರ ಮನೆಗೆ ಹೋಗಿ ಗಿಫ್ಟ್ಸ್ ನ ಪರ್ಚೇಸ್ ಮಾಡ್ಕೊಂಡು ಬಂದೆ. ಏನಕ್ಕಪ್ಪ ಗಿಫ್ಟ್ಸು ಅಂತ ಅನ್ಕೊಂತಾ ಇದ್ದೀರಾ? ಹತ್ತದಲ್ಲೇ ರಾಖಿ ಹಬ್ಬ ಬರ್ತಾ ಇದೆ ಕಣ್ರಿ. ನನ್ನ ಮಗನ್ಗೆ ಅವ್ರ ಅಕ್ಕ ತಂಗಿ ಎಲ್ಲರೂ ರಾಖಿ ಕಟ್ತಾರೆ. ಸೊ ನಾವು ಗಿಫ್ಟ್ ಕೊಡೋದು ಬೇಡವಾ? ಅದಕ್ಕಾಗಿ ಒಂದಷ್ಟು ಸ್ಟೇಷನರಿ ಐಟಮ್ಸ್ ನ ಪರ್ಚೇಸ್ ಮಾಡ್ಕೊಂಡು ಬಂದೆ. ಏನೇನು ಅಂತ ನೋಡೋಣವಾ? ನಾನು ನನ್ನ ಫ್ರೆಂಡ್ ಅಕ್ಷತಾ ಅವ್ರ ಮನೆಗೆ ಹೋಗಿದ್ದೆ. ಅವರಿಲ್ಲಿ ಬ್ಯಾಂಗ್ಳೂರಲ್ಲಿ ಹೊರಮಾವಲ್ಲಿದ್ದಾರೆ. ಅವ್ರ ಹತ್ರ ವೈಡ್ ವೆರೈಟೀಸ್ ಆಫ್ ಸ್ಟೇಷನರಿ ಕಲೆಕ್ಷನ್ಸ್ ಇದೆ. ಈಗಿನ ಟ್ರೆಂಡ್ ಅಲ್ಲಿ ಇರುವಂತಹ ಪ್ರತಿಯೊಂದು ಐಟಮ್ಸ್ ಅವೈಲಬಲ್ ಇದೆ. ರೀಸೆಂಟ್ ಆಗಿ ನಾನು ಅವ್ರದ್ದು ಇನ್ಸ್ಟಾಗ್ರಾಮ್ ಪೇಜ್ ನ ಫಾಲೋ ಆಗಿದ್ದೆ, ದ ಕಿಡ್ಸ್ ರಿಟರ್ನ್ ಗಿಫ್ಟ್ಸ್ ಮೇಕ್ ಮೆಮೊರೀಸ್ ಅಂತ. ನನ್ಗಂತೂ ಕಲೆಕ್ಷನ್ಸ್ ತುಂಬಾನೇ ಟೆಂಪ್ಟ್ ಆಯ್ತು. ಅದಕ್ಕೋಸ್ಕರ ಅವ್ರ ಹತ್ರ ಖುದ್ದಾಗಿ ಹೋಗಿ ಇಷ್ಟೊಂದು ಐಟಮ್ಸ್ ನ ಪರ್ಚೇಸ್ ಮಾಡ್ಕೊಂಡು ಬಂದಿದ್ದೀನಿ. ನೀವು ಅವ್ರ ಇನ್ಸ್ಟಾಗ್ರಾಮ್ ಪೇಜ್ ಫಾಲೋ ಮಾಡಿ ಅವರ ಅಪ್ಡೇಟ್ಸ್ ನ ತಿಳ್ಕೋಬಹುದು. ಅವ್ರನ್ನ ಅಪ್ರೋಚ್ ಆಗಿ ಅವ್ರದ್ದು ವಾಟ್ಸ್ಆಪ್ ಲಿಂಕ್ ಎಲ್ಲ ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಡ್ತೀನಿ. ಅವ್ರ ಹತ್ರ ಇರುವಂತಹ ಸ್ಟೇಷನರಿ ಐಟಮ್ಸ್ ನಿಮ್ ಕಿಡ್ಸ್ ಬರ್ಡೇಸ್ಗೆ ಬರ್ತಿರುವಂತ ರಾಖಿ ಹಬ್ಬಕ್ಕೆ ನಿಮ್ ಮನೆಗೆ ಯಾರಾದ್ರೂ ಚಿಕ್ಕ ಮಕ್ಕಳು ಬಂದ್ರೆ ವಾಪಸ್ ರಿಟರ್ನ್ ಗಿಫ್ಟ್ಸ್ ಕೊಡಕ್ಕೆ ಯೂಸ್ ಆಗುವಂತ ಗಿಫ್ಟ್ ನೆಲ್ಲಾನು ಪರ್ಚೇಸ್ ಮಾಡಬಹುದು. ನಾನಿವತ್ತು ಏನೇನ್ ತಂದಿದ್ದೀನಿ ಅಂತ ತೋರಿಸ್ಲಾ? ನನಗಂತೂ ಅವ್ರ ಹತ್ರ ಇರುವಂತಹ ಕಲೆಕ್ಷನ್ಸ್ ತುಂಬಾನೇ ಇಷ್ಟ ಆಯ್ತು. ತುಂಬಾ ಕಲರ್ಫುಲ್ ಆಗಿತ್ತು, ಥೀಮ್ ವೈಸ್ ಇತ್ತು ಅಂಡ್ ಬಡ್ಜೆಟ್ ಫ್ರೆಂಡ್ಲಿ ಅಂತಾನೆ ಹೇಳ್ಬೋದು. ಪೆನ್ ಅಥವಾ ಪೆನ್ಸಿಲ್ ಸ್ಟ್ಯಾಂಡ್, MDF ಮೆಟೀರಿಯಲ್, ಲೈಟ್ ವೈಟ್, ಕಲರ್ಫುಲ್ ಅಂಡ್ ಯಾವ ಥೀಮ್ ಮೇಲೆ ಬೇಕಾದ್ರೂ ಆ ಥೀಮ್ ಅಲ್ಲೂ ಇದೆ. ಅಂಡ್ ಮೇನ್ ಆಗಿ ನಮಗ್ ಬೇಕಾಗಿರೋದೇನು ಬಡ್ಜೆಟ್ ಫ್ರೆಂಡ್ಲಿ. ಈಗ ಯಾವ್ದಾದ್ರು ಬರ್ಡೇಸ್ ಮಾಡಿದ್ರೆ ಥೀಮ್ ಬೇಸ್ಡೇ ಮಾಡ್ತೀವಿ. ಸೊ ಥೀಮ್ ತಕ್ಕನಂಗೆ ಡೆಕೋರೇಷನ್, ಥೀಮ್ ತಕ್ಕನಂಗೆ ಕೇಕ್ ಅಂಡ್ ಥೀಮ್ ತಕ್ಕನಂಗೆ ರಿಟರ್ನ್ ಗಿಫ್ಟ್ಸ್. ಯಾವ ಥೀಮ್ ಹೇಳಿದ್ರೆ ಆ ಥೀಮ್ಗೆ ಸೂಟ್ ಆಗುವಂತ ರಿಟರ್ನ್ ಗಿಫ್ಟ್ಸ್ ಅವರು ಒಂದಷ್ಟು ಕಲೆಕ್ಷನ್ಸ್ ತೋರಿಸ್ತಾರೆ. ಸೊ ಅದರಲ್ಲಿ ನಮ್ಮ ಬಡ್ಜೆಟ್ ಪ್ರಕಾರ ನಾವು ಚಾಯ್ಸ್ ಮಾಡ್ಕೋಬಹುದು. ಸೊ ಇದು ಪೆನ್ ಅಥವಾ ಪೆನ್ಸಿಲ್ ಸ್ಟ್ಯಾಂಡ್ ಅನ್ಬೋದು. ಇಲ್ಲಿ ನಾವು ಮಕ್ಕಳದು ಪಾಸ್ಪೋರ್ಟ್ ಸೈಜಸ್ ಸಹ ಹಾಕಿ ಕೊಡ್ಬೋದು. ಸೊ ಅವ್ರಿಗೆ ಇಂಟ್ರೆಸ್ಟಿಂಗ್ ಫೀಲ್ ಆಗುತ್ತೆ. ಇದು ನೋಡಿ, ಇದಂತೂ ನಂಗೆ ತುಂಬಾ ಇಷ್ಟ ಆಯ್ತು. ನನ್ನ ದೊಡ್ಡ ಮಗನ್ ಯೂಸ್ ಆಗುತ್ತೆ ಅಂತ ನಾನು ತಗೊಂಡೆ. ಏನು ಅಂತ ಅನ್ಕೊಂತ ಇದ್ದೀರಾ? ಇದು ವ್ಯಾಲೆಟ್ ನೋಡಿ, ಏರ್ ಸ್ಪೇಸ್ ಥೀಮ್ ಅಲ್ಲಿ ವ್ಯಾಲೆಟ್. ಅವರು ಫನ್ ಸಿಟಿ ಕಾರ್ಡ್ ಅಂತೆ ನಾವು ಕೊಡುವಂತಹ ಪಾಕೆಟ್ ಮನಿ ಕೂಡ ಇದರಲ್ಲಿ ಸೇವ್ ಮಾಡ್ಕೋಬಹುದು. ಕಲರ್ಫುಲ್ ಆಗೂ ಇದೆ ಅಂಡ್ ಯೂಸ್ಫುಲ್ ಪ್ರಾಡಕ್ಟ್ ಸಹ. ಸೊ ನಿಮ್ಮ ಮಕ್ಕಳಿಗೆ ನೀವು ಇದೊಂದು ಗಿಫ್ಟಿಂಗ್ ಆಪ್ಷನ್ಗೂ ಕೊಡ್ಬೋದು. ಗಂಡ್ ಮಕ್ಳಿಗೆ ನಾವು ವ್ಯಾಲೆಟ್ ತಗೊಂಡ್ ಬಂದಿದ್ದೀನಿ. ಹೆಣ್ಮಕ್ಳಿಗೆ ಏನ್ ಕೊಡ್ಬೋದು ಅಂದ್ರೆ ಈ ತರ ಕ್ಯೂಟ್ ಆಗಿರೋಂತ ಸಿಲಿಕಾನ್ ಪೌಚಸ್ ಕೊಡ್ಬೋದು. ಇದು ಎಷ್ಟು ಸಾಫ್ಟ್ ಇದೆ ನೋಡಿ. ಇದು ಅಷ್ಟೇ ಒಂದು ಅಷ್ಟು ಥೀಮ್ಸ್ ಅಲ್ಲಿ ಇತ್ತು. ಇದನ್ನ ನಾವು 2 ಟೈಪ್ಸ್ ಯೂಸ್ ಮಾಡಬಹುದು. ಸ್ಲಿಂಗ್ ಬ್ಯಾಗ್ ಆಗಿ ಯೂಸ್ ಮಾಡ್ಕೋಬಹುದು ಅಥವಾ ಹ್ಯಾಂಡ್ ಬ್ಯಾಗ್ ತರನು ಯೂಸ್ ಮಾಡ್ಕೋಬಹುದು. ಅವ್ರ ಒಳಗಡೆ ಈ ತರ 2 ಹ್ಯಾಂಡಲ್ಸ್ ಕೊಟ್ಟಿದ್ದಾರೆ. ಈ ಹ್ಯಾಂಡಲ್ ನ ಅಟ್ಯಾಚ್ ಮಾಡಿದ್ರೆ ಹ್ಯಾಂಡ್ ಬ್ಯಾಗ್ ಆಗುತ್ತೆ ಅಂಡ್ ಸ್ಲಿಂಗ್ ಬ್ಯಾಗ್ ಲೇಸು ಸಹ ಕೊಟ್ಟಿದ್ದಾರೆ. ಸೊ 2 in 1 2 ಟೈಪ್ಸ್ ಇದನ್ನ ಯೂಸ್ ಮಾಡ್ಕೋಬಹುದು. ಇದು ಅಷ್ಟೇ ಒಂದು ವೈಡ್ ವೆರೈಟೀಸ್ ಆಫ್ ಥೀಮ್ಸ್ ಅಲ್ಲಿ ಅವೈಲಬಲ್ ಇತ್ತು. ನನಗೆ ಪಿಂಕ್ ಕಲರ್ ಇಷ್ಟ ಆಯ್ತು, ಸೊ ನಾನು ಇದು ತಗೊಂಡೆ. ಹೆಣ್ಮಕ್ಳಿಗೆ ಬೆಸ್ಟ್ ಗಿಫ್ಟ್ ಅಂತಾನೆ ಹೇಳ್ಬಹುದು. ನನ್ನ ಮಗನ ಬರ್ಡೇ ಮಿಕ್ಕಿ ಮೌಸ್ ಥೀಮ್ ಅಲ್ಲಿ ಮಾಡ್ತಾ ಇದ್ದೀನಿ. ನನ್ನ ಬಡ್ಜೆಟ್ 100 ರೂಪೀಸ್. ಸೊ ಒಂದಷ್ಟು ಗಿಫ್ಟ್ಸ್ ನ ಕಸ್ಟಮೈಸ್ ಮಾಡ್ಕೊಡಿ ಈ ತರ ಹೇಳಿದ್ರೆ ಈ ತರ ಮಾಡ್ಕೊಡ್ತಾರೆ. ಇದು ಮಿಕ್ಕಿ ಮೌಸ್ ಪೌಚ್. ಇದರಲ್ಲಿ ನಾವು ಎಷ್ಟು ಬೇಕೋ ಅಷ್ಟು ಗಿಫ್ಟ್ಸ್ ನ ಹಾಕೋಬಹುದು. ಏನ್ ಗಿಫ್ಟ್ ಬೇಕಾದ್ರೂ ಹಾಕೋಬಹುದು. ಇಲ್ಲಿ ರೂಲರ್ಸ್ ಮತ್ತೆ ಈ ತರ ಪೆನ್ಸಿಲ್ ನ ಹಾಕೊಂಡಿದೀನಿ. ಸೊ ನಾವು ಓದ್ಬೇಕಾದ್ರೆ ಈ ಪ್ಲಾಸ್ಟಿಕ್ ಸ್ಕೇಲ್ ತಪ್ಪ ಇನ್ಯಾವುದು ಇರ್ತಾ ಇರಲಿಲ್ಲ. ನೋಡಿ, ಈಗಿನ ಟ್ರೆಂಡ್ ಅಲ್ಲಿ ಎಷ್ಟು ಫ್ರೂಟ್ಸ್ ಅಂತೆ, ವೆಜಿಟೇಬಲ್ಸ್ ಅಂತೆ, ಡಿಸ್ನಿ ಥೀಮ್ ಅಲ್ಲೆಲ್ಲಾನು ಸ್ಕೇಲ್ಸ್ ಬಂದ್ಬಿಟ್ಟಿದೆ. ಸೊ ಈ ತರ ಕಲರ್ಫುಲ್ ಅಂಡ್ ಈ ತರ ವೆರೈಟೀಸ್ ಆಫ್ ಸ್ಟೇಷನರಿ ಐಟಮ್ಸ್ ನೋಡಿದ್ರೆ ಎಲ್ಲ ಮಕ್ಳಿಗೂ ಇಂಟ್ರೆಸ್ಟ್ ಬಂದೇ ಬರುತ್ತಲ್ವಾ. ಸೊ ಈ ತರ ಗಿಫ್ಟ್ಸ್ ನೀವು ಆಪ್ಟ್ ಮಾಡ್ಕೋಬಹುದು. ನೆಕ್ಸ್ಟ್ ಬಂತು ಈ ಸ್ಪೇಸ್ ಥೀಮ್ ನ ಜಾಮೆಟ್ರಿ ಬಾಕ್ಸ್. ನಾವು ಮೆಟಲ್ ಮತ್ತೆ ಪ್ಲಾಸ್ಟಿಕ್ ಜಾಮೆಟ್ರಿ ಬಾಕ್ಸ್ ಬಿಟ್ಟು ಇನ್ಯಾವುದು ಯೂಸ್ ಮಾಡಿರೋದೇ ಇಲ್ಲ. ಸೊ ಇವಾಗ ನೋಡಿ 3D ಪೌಚಸ್ ಎಲ್ಲ ಬಂದಿದೆ. ಇದಕ್ಕೆ ಗುಡ್ ಕ್ವಾಲಿಟಿ ಜಿಪ್ ಕೊಟ್ಟಿದ್ದಾರೆ ಅಂಡ್ ಇದರಲ್ಲಿ ನಾವು ಎಷ್ಟು ಬೇಕೋ ಅಷ್ಟು ಸ್ಟೇಷನರಿ ಐಟಮ್ಸ್ ನ ತುಂಬಿಸ್ಕೋಬಹುದು. ಕಲರ್ಸ್ ಅಂತೆ, ಪೆನ್ಸಿಲ್ಸ್ ಅಂತೆ, ಎರೇಸರ್, ಅವರು ಡೈಲಿ ಯೂಸ್ ಮಾಡುವಂತ ಪ್ರತಿಯೊಂದು ಸ್ಟೇಷನರಿ ಐಟಮ್ಸ್ ಇದರಲ್ಲಿ ತುಂಬಿಸ್ಕೋಬಹುದು. ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿದೆ. ಇದು ಹರಿಯೋದು, ಮುರಿಯೋದು ಆ ತರ ಏನೂ ಆಗಲ್ಲ. ಮಕ್ಕಳಿಗೆ ಬೇಜಾರಾಗಿ ಇದನ್ನ ಬಿಸಾಡ್ಬೇಕು. ಸೊ ಅಷ್ಟೊಂದು ಚೆನ್ನಾಗಿದೆ. ಸೊ ಇದು ಒಂದು ಒಳ್ಳೆ ಆಪ್ಷನ್. ನಿಮ್ ಕಿಡ್ಸ್ಗೆ ಏನಾದ್ರೂ ನೀವು ಈ ತರ ಸ್ಪೇಸ್ ಥೀಮ್ ಬರ್ಡೇಸ್ ಮಾಡಿದ್ರೆ ಇದು ಕೊಡಬಹುದು. ಪೆಪ್ಪಾ ಪಿಗ್ ಥೀಮ್ ಏನಾದ್ರೂ ಮಾಡ್ತಾ ಇದ್ದೀರಾ? ಸೊ ಈ ನೋಟ್ ಪ್ಯಾಡ್ ನ ಕೊಡ್ಬೋದು. ಈ ನೋಟ್ ಪ್ಯಾಡ್ ಅಲ್ಲಿ ಡ್ರಾಯಿಂಗ್ಸ್ ಇದಾವೆ. ಇದಕ್ಕೊಂದು ಪೇಂಟ್ ಬ್ರಷ್ ಮತ್ತೆ ಒಂದಷ್ಟು ವಾಟರ್ ಕಲರ್ಸ್ ಕೊಟ್ಟಿದ್ದಾರೆ. ಸೊ ಲೋ ಬಡ್ಜೆಟ್ ರಿಟರ್ನ್ ಗಿಫ್ಟ್ ಅಂತಾನೂ ಹೇಳ್ಬೋದು ಅಂಡ್ ಥೀಮ್ ವೈಸ್ ಇದು ಪ್ರಾಪರ್ ಆಗಿರುತ್ತೆ. ಸ್ಕ್ರಾಚ್ ನೋಟ್. ಈಗಿನ ಟ್ರೆಂಡ್ ಅಲ್ಲಿ ಈ ಸ್ಕ್ರಾಚ್ ನೋಟ್ ಯಾವ ಮಕ್ಕಳು ಗೊತ್ತಿರಲ್ಲ ಹೇಳಿ. ನನ್ನ ದೊಡ್ಡ ಮಗನಿಗಂತೂ ತುಂಬಾನೇ ಇಷ್ಟ. ಬ್ಲಾಕ್ ಪೇಜಸ್ ಇರುತ್ತೆ ನೋಟ್ ಪ್ಯಾಡ್ ಅಲ್ಲಿ, ಒಳಗಡೆ ಡ್ರಾಯಿಂಗ್ ಇರುತ್ತೆ. ನಾವೇನಾದ್ರೂ ವೆಟ್ ಮಾಡಿ ಬುಕ್ ನ ಓದಿಸಿದ್ರೆ ನಮ್ಗೆ ಡ್ರಾಯಿಂಗ್ಸ್ ಕಾಣಿಸುತ್ತೆ. ಸೊ ಈ ತರ ಡಿಫ್ರೆಂಟ್ ಆಗಿರುವಂತ ಗಿಫ್ಟ್ಸ್ ಅವ್ರ ಹತ್ರ ಅವೈಲಬಲ್ ಇದೆ. ನೀವೇನಾದ್ರೂ ರೈನ್ಬೋ ಥೀಮ್ ಅಥವಾ ಕಲರ್ಸ್ ಥೀಮ್ ಅಲ್ಲಿ ಬರ್ಡೇ ಪಾರ್ಟಿ ಮಾಡ್ತಾ ಇದ್ದೀರಾ, ಅಥವಾ ನೀವು ಯಾವ್ದಾದ್ರು ಆರ್ಫನೇಜ್ಗೆ ಬರ್ಡೇ ದಿನ ಒಂದಷ್ಟು ಗಿಫ್ಟ್ಸ್ ಡೊನೇಟ್ ಮಾಡಬೇಕು, ಲೆಸ್ ಬಡ್ಜೆಟ್ ಅಲ್ಲಿ ಇರಬೇಕಾ? ಸೊ ಈ ತರ ಗಿಫ್ಟ್ಸ್ ನ ನೀವು ಆಪ್ಟ್ ಮಾಡ್ಕೋಬಹುದು. ಇದು ಸಿಂಪಲ್ ಆಗಿರುವಂತ ವಾಟರ್ ಕಲರ್ಸ್.
ಎರೇಸರ್ಸ್ ಅಂದ್ರೆ ಯಾರಿಗಿಷ್ಟ ಇರಲ್ಲ ಹೇಳಿ. ಸೊ ಎರೇಸರ್ಸ್ ಅಲ್ಲೂ ಥೀಮ್ ಅಂತೆ, ಇದು ಸ್ಪೇಸ್ ಥೀಮ್ ಮತ್ತೆ ಇದು ಐಸ್ ಕ್ರೀಮ್, ಈ ತರ ಫ್ರೂಟ್ಸ್ ಅಂತೆ, ವೆಜಿಟೇಬಲ್ಸ್ ಅಂತೆ, ಈ ಬೈಕ್ ಸೈಕಲ್ ಎಷ್ಟೊಂದು ವೆರೈಟೀಸ್ ಇತ್ತು ಅಪ್ಪ. ನನಗಂತೂ ಇವೆರಡು ಇಷ್ಟ ಆಯ್ತು. ಸೊ ಇವನ್ನೆರಡನ್ನು ನಾನು ತಗೊಂಡೆ. ಯಾರಾದ್ರೂ ಮನೆಗೆ ಮಕ್ಕಳು ಬಂದಾಗ ದೊಡ್ಡವ್ರ ಜೊತೆ ನಾವು ದೊಡ್ಡವ್ರಿಗೇನೋ ಅರ್ಶಿನ ಕುಂಕುಮ ಕೊಟ್ಬಿಟ್ಟು ಬ್ಲೌಸ್ ಪೀಸ್ ಅಂತೆ, ಏನಾದ್ರು ಕಿಚನ್ ಆರ್ಟಿಕಲ್ಸ್ ಅಂತೆ ಹಂಗೆ ಕೊಡ್ತೀವಿ. ಮಕ್ಳಿಗೂ ಈ ತರ ಚಿಕ್ಕ ಚಿಕ್ಕ ಒಂದಷ್ಟು ಇಟ್ಕೊಂಡು ನಾವು ಅವ್ರಿಗೆ ಕೊಟ್ರೆ ಅವ್ರಿಗೆ ಖುಷಿ ಆಗುತ್ತೆ. ಇನ್ನೊಂದ್ಸಲ ನಮ್ಮ ಮನೆಗೂ ಬರಬೇಕು ಅಂತ ಆಸೆನೂ ಆಗುತ್ತೆ. ಸ್ಪೈಡರ್ ಮ್ಯಾನ್ ಥೀಮ್. ಸೊ ಇದು ಬೆಸ್ಟ್ ರಿಟರ್ನ್ ಗಿಫ್ಟ್ ಫಾರ್ ಸ್ಪೈಡರ್ ಮ್ಯಾನ್ ಥೀಮ್ ಅಂತಾನೆ ಹೇಳ್ಬೋದು. ಇಲ್ಲಿ ಸೆಟ್ ಆಫ್ 6 ಪೆನ್ಸಿಲ್ಸ್, ಒಂದು ಜಾಮೆಟ್ರಿ ಬಾಕ್ಸ್, ಎರೇಸರ್ ಅಂಡ್ ಶಾರ್ಪ್ನರ್ ಇದೆ. ಸೊ ಹಿಂಗೆ ಕೊಟ್ರೆ ಅವ್ರು ಕ್ಯಾರಿ ಮಾಡೋಕ್ಕೂ ಈಸಿ, ಎಲ್ಲ ನೀಟಾಗಿ ಪ್ಯಾಕ್ಡ್ ಬರುತ್ತೆ. ಏನಾದ್ರೂ ನೀವು ಡನ್ಸೋ ಮಾಡಿ ಅಂದ್ರೆ ಡನ್ಸೋನು ಮಾಡ್ಕೊಡ್ತಾರೆ, ನಿಮಗೆ ಟೈಮ್ ಇಲ್ಲ ಕಲೆಕ್ಟ್ ಮಾಡ್ಕೊಳಕ್ಕೆ ಅಂತ. ಕೊರಿಯರ್ ಫೆಸಿಲಿಟಿನೂ ಮಾಡ್ತಾರೆ. ನೀವು ವಾಟ್ಸ್ಆಪ್ ಹಾಯ್ ಅಂತ ಮಾಡಿಬಿಟ್ಟು ಈ ತರ ಥೀಮ್, ಈ ತರ ರಿಕ್ವೈರ್ಮೆಂಟ್ ಅಂತ ಹೇಳಿ ಅವರು ಲಾಟ್ಸ್ ಆಫ್ ಕಲೆಕ್ಷನ್ಸ್ ಮತ್ತೆ ಅದರ ಡೀಟೇಲ್ಸ್ ಕಳಿಸ್ಕೊಡ್ತಾರೆ. ಸೊ ರೆಸ್ಪಾನ್ಸ್ ಚೆನ್ನಾಗಿತ್ತು. ನೀವು ಅವ್ರನ್ನ ಇವತ್ತೇ ಅಪ್ರೋಚ್ ಆಗಿ ಅವ್ರ ಡೀಟೇಲ್ಸ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ. ಸೊ ಅವ್ರ ಇನ್ಸ್ಟಾಗ್ರಾಮ್ ಪೇಜ್ ಫಾಲೋ ಮಾಡೋದು ಮರಿಬೇಡಿ. ಇದೊಂದು ಪುಟ್ಟ ಹ್ಯಾಂಡ್ ಬ್ಯಾಗ್ ಅಲ್ಲ ಕಣ್ರಿ, ಇದು ಹೆಲೋ ಕಿಟಿ ಥೀಮ್ಗೆ ಸೂಟ್ ಆಗುವಂಥದ್ದು. ಇದರಲ್ಲಿ ಪೆನ್ಸಿಲ್ಸು, ಶಾರ್ಪ್ನರು, ಎರೇಸರು ಕಸ್ಟಮೈಸ್ ಆಗಿ ಪ್ಯಾಕ್ಡ್ ಆಗಿ ಬಂದ್ಬಿಟ್ಟಿದೆ. ಎಷ್ಟೊಂದು ಕ್ಯೂಟ್ ಆಗಿದೆಯಲ್ಲ. ಸೊ ಈ ತರ ಕೊಟ್ಟಾಗ ಮಕ್ಕಳಿಗೆ ಕ್ಯಾರಿ ಮಾಡೋಕ್ಕೂ ಈಸಿ ಅಂಡ್ ಈ ತರ ಕಲರ್ಫುಲ್ ಗಿಫ್ಟ್ಸ್ ಕೊಟ್ಟಿದೀವಿ ಅಂತ ಖುಷಿನೂ ಖುಷಿ. ನೆಕ್ಸ್ಟ್ ಪಾಟ್ಲೀಸ್ ಬರೋಣ. ಇದು ಟ್ರಾನ್ಸ್ಪರೆಂಟ್ ಪಾಟ್ಲಿ. ಇದರಲ್ಲಿ ನಾವು ಏನೇನು ಬೇಕೋ ಅದು ಕಸ್ಟಮೈಸ್ ಮಾಡಿಸ್ಕೋಬಹುದು. ನೋಡಿ, ಒಂದು ಪೆನ್ಸಿಲ್ ಅಂತೆ, ಎರೇಸರ್ ಅಂತೆ, ಕೀ ಚೈನ್ ಅಂತೆ. ಸೊ ಈ ತರ ಏನ್ ಬೇಕೋ ಅದನ್ನ ಹಾಕ್ಸ್ಕೋಬಹುದು. ಈ ಪೆನ್ಸಿಲ್ ಅಲ್ಲೂ ಬರ್ಗರ್ ಇದೆ, ಈ ಎರೇಸರ್ನು ಅಷ್ಟೇ ತುಂಬಾ ಡಿಫ್ರೆಂಟ್ ಆಗಿದೆ. 5 ಕಲರ್ಸ್ ಇದೆ ಅಂಡ್ ಇದನ್ನ ಸ್ಟ್ಯಾಕ್ ಮಾಡ್ಕೋಬಹುದು. ಸೇಮ್ ಪೆನ್ಸಿಲ್ ಯಾವ ರೀತಿ ಇದೆಯೋ ಅದೇ ಕಾನ್ಸೆಪ್ಟ್ ಅಲ್ಲಿ ಡಿಸೈನ್ ಆಗಿದೆ. ಸೊ ಇದು ರೈನ್ಬೋ ಥೀಮ್ಡ್ ಕೀ ಚೈನ್ ಮತ್ತೆ ಇದು ಯೂನಿಕಾರ್ನ್ ಥೀಮ್ ಎರೇಸರ್. ಪ್ರತಿಯೊಂದು ಐಟಮ್ ಅಲ್ಲೂ ಸಮ್ ಥೀಮ್ ಇದೆ ಅಂಡ್ ಪ್ರತಿಯೊಂದು ಐಟಮ್ ಎಷ್ಟೊಂದು ಅಟ್ರಾಕ್ಟಿವ್ ಅಂಡ್ ಕಲರ್ಫುಲ್ ಆಗಿದೆಯಲ್ಲ. ಸೊ ಈ ತರ ನೀವು ಒಂದಷ್ಟು ಐಟಮ್ಸ್ ನ ಕಸ್ಟಮೈಸ್ ಮಾಡಿಕೊಂಡು ಈ ತರ ಪ್ಯಾಕಿಂಗ್ ಸಹ ಮಾಡಿಸ್ಕೋಬಹುದು. ಇದಂತೂ ನನಗೆ ತುಂಬಾ ಹೊಸದು ಅನಿಸ್ತು. ಇದು ಬನ್ನಿ ಹ್ಯಾಂಪರ್ ಅಂತ ಕರಿತೀವಿ. ಈ ತರ ಪಾಲಿಥಿನ್ ಬ್ಯಾಗ್ಸು ಬನ್ನಿ ಶೇಪಲ್ಲಿ ಇದೆ. ಈ ಬನ್ನಿ ಕಿವಿಗಳನ್ನ ಗಂಟು ಹಾಕಿದ್ರೆ ನಮಗೆ ಪಾಟ್ಲಿ ಆಗೋಗುತ್ತೆ. ಇದರಲ್ಲೂ ಅಷ್ಟೇ ನಾವು ನಮಗೆ ಬೇಕಾಗಿರೋಂಥ ಐಟಮ್ಸ್ನ ಕಸ್ಟಮೈಸ್ ಮಾಡಿಸ್ಕೋಬಹುದು. ನಾನು ಇದರಲ್ಲಿ ಒಂದು ಪೆನ್ಸಿಲ್ಲು, ಮಕ್ಕಳಲ್ವಾ ಚಾಕ್ಲೇಟ್ಸ್ ಇಷ್ಟಪಡ್ತಾರೆ, ಸೊ ಒಂದು ಲಾಲಿಪಾಪು, ಒಂದು ಎರೇಸರ್, ಇದು ಅಷ್ಟೇ ಬರ್ಗರ್ ಥೀಮ್ ಎರೇಸರು, ಮತ್ತೆ ಪುಟ್ಟ ಮಿಕ್ಕಿ ಮೌಸ್ ಥೀಮ್ ಅಲ್ಲಿರುವಂತ ಕೀ ಚೈನ್ ನ ಹಾಕ್ಸ್ಕೊಂಡೆ. ಸೊ ಈ ತರ ನೀವು ಪ್ಯಾಕ್ ಮಾಡಿ ಒಂದಷ್ಟು ಇಟ್ಕೊಂಡು ಆರಾಮಾಗಿ ಬಂದವ್ರಿಗೆ ಒಂದೊಂದು ಕೊಟ್ಕೋಬಹುದು. ಸೊ ರಾಖಿ ಹಬ್ಬ ಹತ್ರದಲ್ಲಿದೆ, ಇನ್ಯಾಕೆ ತಡ, ಈ ಕೂಡಲೇ ನೀವು ಅಕ್ಷತಾ ಅವ್ರಿಗೆ ಮೆಸೇಜ್ ಮಾಡಿ ಅಥವಾ ಕಾಲ್ ಮಾಡಿ ಅವ್ರನ್ನ ಅಪ್ರೋಚ್ ಆಗಿ ಅವ್ರ ಹತ್ರ ಇರುವಂತ ಕಲೆಕ್ಷನ್ಸ್ ಫೋಟೋಸ್ ಪಡೆದು ನಿಮ್ಗೆ ಇಷ್ಟ ಆಗಿರುವಂತ ನಿಮ್ ಬಡ್ಜೆಟ್ ತಕ್ಕಂತ ಗಿಫ್ಟ್ಸ್ ನ ಆರ್ಡರ್ ಮಾಡ್ಕೊಳ್ಳಿ. ಕೆಲವರು ಜೆನ್ಯೂನ್ ಅಂತ ಕೇಳ್ತಾರೆ ಈ ತರ ವಿಡಿಯೋಸ್ ಹಾಕಿದಾಗ. ಸೊ ನಾನು ಖುದ್ದಾಗಿ ಹೋಗಿ ಇಷ್ಟೊಂದು ಐಟಮ್ಸ್ ನ ಪರ್ಚೇಸ್ ಮಾಡಿದೀನಿ, ನೀವು ಕಣ್ಣಾರೆ ನೋಡ್ಬೋದು. ಅಂಡ್ ಕೊರಿಯರ್ ಫೆಸಿಲಿಟಿ ಇದೆ. ನನಗೇನಾದ್ರೂ ಜೆನ್ಯೂನ್ ಅನ್ಸಿದ್ರೆ ನಾನು ನನ್ನ ಚಾನಲ್ ಅಲ್ಲಿ ತೋರಿಸ್ಕೊಳ್ಳೋದು ಅಥವಾ ಹೇಳೋದು. ಸೊ ಆರಾಮಾಗಿ ಕಣ್ಣು ಮುಚ್ಕೊಂಡು ನೀವು ಅವ್ರಿಗೆ ಆರ್ಡರ್ ಮಾಡ್ಕೊಂಡು ನಿಮ್ಮ ಐಟಮ್ಸ್ ನ ಪಡಿಬಹುದು. ಸೊ ನಿಮ್ಗೆ ಹೆಚ್ಚಿನ ಡೀಟೇಲ್ಸ್ಗಾಗಿ ಫಾಲೋ ದ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಂಡ್ ಸ್ಕ್ರೀನ್ ಮೇಲೆ ಕಾಣಿಸಿರುವಂತ ವಾಟ್ಸ್ಆಪ್ ನಂಬರ್ಗೂ ಸಹ ನೀವು ಮೆಸೇಜ್ ಮಾಡಿಬಿಟ್ಟು ನಿಮಗೆ ಬೇಕಾಗಿರುವಂತ ಐಟಮ್ಸ್ ನ ನೀವು ಫೋಟೋಸ್ ನ ಪಡಿಬಹುದು. ಥ್ಯಾಂಕ್ ಯು.